ಮೇಲೆ ಹಲ್ಲೆಗಳಾಗತ್ತವ ರಾಜ್ಯಾದ್ಯಂತ ಅದಕ್ಕೆ ಏನು ಹೇಳಕ್ಕೆ ಬಯಸಿರ್ತಾವೆ ತಮ್ಮ ಸಂಘಟನೆ ವತಿಯಿಂದ? ಕಾಂಗ್ರೆಸ್ ಸರ್ಕಾರ ಮೊದಲಿನಿಂದಲೂ ಹಿಂದೂ ವಿರೋಧಿ, ಮುಸ್ಲಿಂ ಪರ ಅನ್ನುವಂಥದ್ದು ಜಗಜ್ಜಾಹೀರಾಗಿದೆ. ಸೊ ಇಲ್ಲಿ ಬಂದ ನಂತರ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಣಿ ಕೊಲೆಗಳಾಯಿತು. ಸರಣಿ ಕೊಲೆ ಆದ ತಕ್ಷಣವೇ ಅಲ್ಲಿ ಮುಸ್ಲಿಂ ಸಮಾಜದವರು ಬಹಳ ದೊಡ್ಡ ಕಾಂಗ್ರೆಸ್ಸಿನ ವಿರುದ್ಧ, ಸಿದ್ದರಾಮಯ್ಯನ ವಿರುದ್ಧ, ಹೋಮ್ ಮಿನಿಸ್ಟರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಾವು ಇನ್ನು ಮೇಲೆ ಮುಂದಿನ ಚುನಾವಣೆಯಲ್ಲಿ ಯೋಚನೆ ಮಾಡಬೇಕಾಗತ್ತೆ ಅನ್ನುವಷ್ಟು ಮಟ್ಟಿಗೆ ಮಾತಾಡಿದರು. ಆ ಕಾಂಗ್ರೆಸ್ನವರಿಗೆ ಬಂಡವಾಳ ಇರೋದೇ ಮುಸ್ಲಿಂ ಸಮಾಜ. ಮುಸ್ಲಿಂ ಸಮಾಜದ ಫಿಕ್ಸ್ ವೋಟರ್ಸ್ ಕೈ ಬಿಡೋಂಗಿಲ್ಲ ಅವರು. ಹಾಗಾಗಿ ಇನ್ನು ಇವರಿಗೆ ಪ್ಲೀಸ್ ಮಾಡಬೇಕು ಅಂತಂದರೆ ಇಡೀ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರನ್ನ ಅವರ ಟಾರ್ಚರ್ ಮಾಡಬೇಕು, ಕೇಸ್ ಹಾಕಬೇಕು, ಗಡಿ ಪಾರ್ ಮಾಡಬೇಕು, ರೌಡಿ ಸೀಟರ್ ಹಾಕಬೇಕು, ಇದೇ ಅವ್ರದ್ದು ಪ್ರವೃತ್ತಿ. ಸೊ ಇದು ಅತಿಯಾದಂಥ ಪ್ರಕ್ರಿಯೆ ನಡೀತಾ ಇದೆ. ಈ ಗೋಕಾಕ್ನಲ್ಲಿ ಸುಮಾರು 4-5 ಕಾರ್ಯಕರ್ತರು ಅವ್ರದ್ದು ಏನೂ ಕೇಸಸ್ಸೇ ಇಲ್ಲ. ಸೊ ಅಂಥವ್ರ ಮೇಲೆ ಇವತ್ತು ಗಡಿಪಾರು ಹಾಕಿದ್ದಾರೆ. ಏನು ಗಡಿಪಾರಿಗೆ ಅದರದ್ದು ಬೆಲೆನೇ ಕಳೀತಾ ಇದೆ. ಅದರದ್ದು ಏನೋ ಒಂದು ಮಹತ್ವ ಮತ್ತು ಅದರದ್ದು ಏನೋ ಒಂದು ಹೆದರಿಕೆ ಇತ್ತು, ಹೆದರಿಕೆನೇ ಇಲ್ಲ. ಏನು ಗಡಿಪಾರ, ರೌಡಿ ಸೀಟರ್ ಅನ್ನೋ ಹಾಗೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ಕಾರ ಅಯೋಗ್ಯತನದ ಮಾಡ್ತಾ ಇರುವಂಥದ್ದು ಸರಿಯಲ್ಲ ಅಂತನ್ನುವಂಥದ್ದು ಅಂತ ಹೇಳ್ತಾ ಇದ್ದೀನಿ. ಇನ್ನು ಗಡಿಪಾರ, ಕೇಸಸ್ಸು, ರೌಡಿ ಸೀಟರ್ ಯಾರಿಗೆ? ಗೋರಕ್ಷಕರಿಗೆ. ಲವ್ ಜಿಹಾದಲ್ಲಿ ನಮ್ಮ ಹಿಂದೂ ಹುಡುಗಿಯರ ರಕ್ಷಣೆ ಮಾಡಿದರೆ ನಾವು ರೌಡಿಗಳ? ನಮ್ಮ ಹಿಂದೂ ಮುಗ್ಧರನ್ನ ಮತಾಂತರ ಮಾಡುವಂಥದ್ದು ತಡೆದರೆ ನಾವು ರೌಡಿ ಸೀಟರ್ಗಳ? ಗುಂಡಾ ಆಕ್ಟ್ ಹಾಕ್ತಾರೆ ನಮ್ಮ ಮೇಲೆ. ದೇಶದ್ರೋಹಿಗಳನ್ನ ಮಟ್ಟ ಹಾಕುವಂಥದ್ದು ನಿಮ್ಮ ಕಡೆಯಿಂದ ಆಗ್ತಾ ಇಲ್ಲ. NIA ಅವರು ಬಂದು ಇಲ್ಲಿ ಜೈಲಿನ ಒಳಗಡೆಗೆ, ನಿಮ್ಮ ಅಧೀನದಲ್ಲಿರುವಂತಹ ಜೈಲಿನ ಒಳಗಡೆಗೆ ಟೆರರಿಸ್ಟರಿಗೆ ಸಹಾಯ ಮಾಡುವಂಥವರು, ಅವರನ್ನು ಹಿಡಿದು ಒದ್ದು ಒಳಗಡೆ ಹಾಕುವಂತ, ಗುರುತಿಸುವಂತದ್ದು ಕೂಡ ಆಗಲಿಲ್ಲ. ಇದು ನಿಮ್ಮ ಮುಖವಾಡ. ಇದು ಅಯೋಗ್ಯರಿದ್ದೀರಿ ನೀವು. ಸೊ NIA ಅಲ್ಲಿಂದ ರಾಷ್ಟ್ರೀಯ ತನಿಖಾ ದಳದವರು ಬಂದು ಅವರನ್ನು ಒದ್ದು ಒಳಗಡೆ ಹಾಕಬೇಕಾಯಿತು. ಎಂಥ ಭಯಾನಕವಾದಂಥ ಟೆರರಿಸ್ಟ್ಗಳ ಸಹಕಾರಿಗಳಿದ್ರು. ಸೊ ಇಂಥ ಅಯೋಗ್ಯರನ್ನು ಹಿಡಿಯುವಂಥ, ಅವರನ್ನು ಒದ್ದು ಒಳಗಡೆ ಹಾಕುವಂತಲ್ಲ, ದೇಶಭಕ್ತರನ್ನ ಹಿಡಿದು ಇವತ್ತು ಗಡಿಪಾರು ಮಾಡೋದು, ರೌಡಿ ಸೀಟರ್ ಹಾಕೋದು, ಇದು ಶೋಭೆ ತರುವಂಥದ್ದಲ್ಲ. ಇದನ್ನು ತಿರುಗುಬಾಣ ಆಗುತ್ತೆ ಅಂತನ್ನುವಂಥದ್ದು ನಾನು ನಿಶ್ಚಿತವಾಗಿ ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇದು ಹೇಗೆ, ಯಾವ ರೀತಿ, ಬರೇ ಮುಸ್ಲಿಂ ಓಟ್ನಿಂದ ಗೆದ್ದಿದ್ದೀರಾ ನೀವು? ಹಿಂದೂಗಳಿಲ್ವಾ ಅಲ್ಲಿ? ಸೊ ಹಿಂದೂ ಸಮಾಜ ಎಚ್ಚೆತ್ತುಕೊಂಡಿದೆ, ಜಾಗೃತಿ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಈ ಚುನಾವಣೆ, ಮುಂದಿನ ಚುನಾವಣೆಯಲ್ಲೇ ಪಾಠ ಕಲಿಸ್ತಾರೆ ಅಂತನ್ನುವಂಥದ್ದು ಹೇಳ್ತೇನೆ. ಈ ರೀತಿಯ ಹಿಂದೂ ಕಾರ್ಯಕರ್ತರನ್ನು ಹೆದರಿಸುವಂಥದ್ದು, ರೌಡಿ ಸೀಟು, ಗಡಿಪಾರ್ ಹೆದರಿಸಿದರೆ ಅವರೇನು ಕೆಲಸ ಮಾಡೋದು ನಿಲ್ಲಿಸುವುದಿಲ್ಲ, ಇನ್ನೂ 10 ಪಟ್ಟು ಕೆಲಸ ಮಾಡ್ತಾರೆ, ಇನ್ನೂ 100 ಜನ ಹುಟ್ಟುತ್ತಾರೆ ಹಿಂದೂ ಕಾರ್ಯಕರ್ತರು ಅಂತನ್ನುವಂಥದ್ದು ನಿಮಗೆ ಹೇಳ್ತಾ ಇದ್ದೀನಿ. ಈ ರೀತಿ ನಾಟಕ ಮಾಡೋದು ನಿಲ್ಲಿಸಿ, ಸರಿಯಾದ ಆಡಳಿತ, ಸಮಾನತೆ, ಏಕತೆಯಿಂದ ಸಂವಿಧಾನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಏನು ಹೇಳಿದಾರೆ ಅದರ ಪ್ರಕಾರ ನಡ್ಕೊಳ್ಳಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾರೆ.